ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನ ತೇಗೂರು ಗ್ರಾಮದಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಗ್ರಾಮದ ರೈತರಿಂದ ಡೈರಿ ಸಿಬ್ಬಂದಿ ಹಾಲನ್ನ ಸ್ವೀಕರಿಸುತ್ತಿಲ್ವಂತೆ. ನಮ್ಮ ಡೈರಿಯಲ್ಲಿ ಹಾಲನ್ನ ಖರೀದಿಸಲ್ಲ ಅಂತ ಹೇಳ್ತಾ ಇರೋದ್ರಿಂದ ರೈತರು ದಿನವೂ ಕೂಡ 100 ಲೀಟರ್ ಹಾಲನ್ನ ಹೊರಗೆ ಚೆಲ್ಲೋ ಹಾಗಾಗಿದೆ. ಅಯ್ಯೋ ಶಿವನೇ. ಡೈರಿಯವರ ನಡೆಯಿಂದ ಹೈನುಗಾರರು ಇದೀಗ ಸಂಕಷ್ಟಕ್ಕೀಡಾಗಿದ್ದಾರೆ. ಡೈರಿ ಇರೋದು ನಲ್ಲೂರು, ತೇಗೂರು, ಗವನಹಳ್ಳಿ ಇಷ್ಟುವರೆಗೆ ಸೀಮಿತವಾಗಿರೋದು. ಮಳ್ಳೂರು, ಕೇರ್ಪೇಟೆ ಅವ್ರದ್ದೆಲ್ಲ ಹಾಲು ಹಾಕಿಸ್ತಾ ಇದ್ದಾರೆ. ನಮ್ಮ ಹಾಲನ್ನ ಒಂದು ವಾರದಿಂದ ಹಾಲು ಜಾಸ್ತಿ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ತೇಗೂರು ಡೈರಿಯಲ್ಲಿ ಫೀಡ್ ತಗೊಂಡರಿ ಮಾತ್ರ ಹಾಲು ಹಾಕಿಸ್ತಾ ಇದ್ದಾರೆ. ನಮ್ದೆಲ್ಲ ವಾಪಸ್ ಕಳಿಸ್ತಾರೆ. ಪ್ರತಿದಿನ 15-20 ಲೀಟರ್ ಹಾಲು ವೇಸ್ಟ್ ಆಗ್ತದೆ. 400-500 ರೂಪಾಯಿ ನಮಗೆ ನಷ್ಟ ಆಗ್ತದೆ. ಹಿಂದೆ ಯಾವ ಥರ ತೊಗೊಳ್ತಾರೆ ಅದೇ ಥರ ಹಾಲನ್ನು ತೊಗೊಳ್ಳಿ ಅಂತ ಬ್ಯಾಂಕಿಂದ ಲೋನ್ ತೊಗೊಂಡಿದ್ವಿ. ಅದು ಲೋನ್ ಕಟ್ಟಕ್ಕೆ ಕಷ್ಟ ಆಗ್ತದೆ. ಹಾಲು ತೊಗೊಂಡ್ರೆ ನಾವು ಲೋನ್ ಕಂಟಿನ್ಯೂ ಮಾಡ್ಬೋದು. ಹಾಲು ತೊಗೊಳ್ತಿಲ್ಲ, ನಮಗೆ ನಷ್ಟ ಆಗ್ತದೆ. ತೇಗೂರು ಡೈರಿ ಇರೋದು ನಲ್ಲೂರು, ತೇಗೂರು, ಗವನಹಳ್ಳಿ ಇಷ್ಟುವರೆಗೆ ಸೀಮಿತವಾಗಿರೋದು. ಮಳ್ಳೂರು, ಕೇರ್ಪೇಟೆ ಅವ್ರದ್ದೆಲ್ಲ ಹಾಲು ಹಾಕಿಸ್ತಾ ಇದ್ದಾರೆ. ನಮ್ಮ ಹಾಲನ್ನ ಒಂದು ವಾರದಿಂದ ಹಾಲು ಜಾಸ್ತಿ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ತೇಗೂರು ಡೈರಿಯಲ್ಲಿ ಫೀಡ್ ತಗೊಂಡರಿ ಮಾತ್ರ ಹಾಲು ಹಾಕಿಸ್ತಾ ಇದ್ದಾರೆ. ನಮ್ದೆಲ್ಲ ವಾಪಸ್ ಕಳಿಸ್ತಾರೆ. ಪ್ರತಿದಿನ 15-20 ಲೀಟರ್ ಹಾಲು ವೇಸ್ಟ್ ಆಗ್ತದೆ. 400-500 ರೂಪಾಯಿ ನಮಗೆ ನಷ್ಟ ಆಗ್ತದೆ. ಹಿಂದೆ ಯಾವ ಥರ ತೊಗೊಳ್ತಾರೆ ಅದೇ ಥರ ಹಾಲನ್ನು ತೊಗೊಳ್ಳಿ ಅಂತ ಬ್ಯಾಂಕಿಂದ ಲೋನ್ ತೊಗೊಂಡಿದ್ವಿ. ಅದು ಲೋನ್ ಕಟ್ಟಕ್ಕೆ ಕಷ್ಟ ಆಗ್ತದೆ. ಹಾಲು ತೊಗೊಂಡ್ರೆ ನಾವು ಲೋನ್ ಕಂಟಿನ್ಯೂ ಮಾಡ್ಬೋದು. ಹಾಲು ತೊಗೊಳ್ತಿಲ್ಲ, ನಮಗೆ ನಷ್ಟ ಆಗ್ತದೆ. ತೇಗೂರು ಡೈರಿ ಇರೋದು ನಲ್ಲೂರು, ತೇಗೂರು, ಗವನಹಳ್ಳಿ ಇಷ್ಟುವರೆಗೆ ಸೀಮಿತವಾಗಿರೋದು. ಮಳ್ಳೂರು, ಕೇರ್ಪೇಟೆ ಅವ್ರದ್ದೆಲ್ಲ ಹಾಲು ಹಾಕಿಸ್ತಾ ಇದ್ದಾರೆ. ನಮ್ಮ ಹಾಲನ್ನ ಒಂದು ವಾರದಿಂದ ಹಾಲು ಜಾಸ್ತಿ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ಮತ್ತಷ್ಟು ಮಾಹಿತಿ ಚಿಕ್ಕಮಗಳೂರಿನಿಂದ ನನ್ನ ಸಹೋದ್ಯೋಗಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವೀರೇಶ್. ವೆರಿ ಗುಡ್ ಆಫ್ಟರ್ನೂನ್. ಕುಡಿಯೋ ಹಾಲನ್ನ, ಮಕ್ಕಳು ಕೊಡೋ ಹಾಲನ್ನ ನೆಲಕ್ಕೆ ಸುರಿತಾ ಇದ್ರೆ ಒಟ್ಟುರಿಯುತ್ತೆ ವೀರೇಶ್. ಹೌದು ಹರೀಶ್, ಏನ್ ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದಲ್ಲಿ ಈಗ ರೈತರು ಒಂದ್ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಿರುವಂತದ್ದು. ಅದರಲ್ಲೂ ಹಾಲು ಅವರ ಡೈರಿ ಅವ್ರು ಹಾಕ್ಸ್ಕೊಳ್ತಾ ಇಲ್ಲ ಅಂತ ಈಗಾಗ್ಲೇ ಅವರು ನೆಲಕ್ಕೆ ಸುರಿಯುತ್ತಿರುವಂತ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಅಂದ್ರೆ ಅಲ್ಲಿನ ಹಾಲಿನ ಡೈರಿ ಅವರು ಏನಂದ್ರೆ, ನಮ್ಮ ಹತ್ರ ಫುಡ್ ನೀವು ತಗೊಳ್ತಾ ಇಲ್ಲ, ಹಾಗಾಗಿ ನಿಮ್ಮ ಹಾಲನ್ನ ನಾವು ತಗೊಳ್ಳಲ್ಲ, ಈಗಾಗ್ಲೇ ಸಾಕಷ್ಟು ಹಾಲು ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ರೈತರು ಏನು ಒಂದು 10 ಲೀಟರ್ 20 ಲೀಟರ್ ದಿನದ ಹಾಲನ್ನ ಸಂಪೂರ್ಣವಾಗಿ ಅಲ್ಲಿ ತೋಟಕ್ಕೆ ಸುರಿತಿರುವಂತದ್ದು. ಅವರು ಡೈರಿಯ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದೊಂದು ಎಲ್ಲೋ ಒಂದ್ ಕಡೆ ಕೊರೋನಾ ಸಂಕಷ್ಟದ ನಡುವೆ ಕೂಡ ಸಾಕಷ್ಟು ಸಾಲ ಸೂಲ ಮಾಡಿ ಹಸುಗಳನ್ನ ತಂದಿರ್ತಾರೆ. ದಿನನಿತ್ಯ ಕೂಡ ಫುಡ್ ಹಾಕುವಂಥದ್ದು, ಹುಲ್ಲನ್ನು ತರುವಂಥದ್ದು, ಈ ರೀತಿ ಸಾಕಷ್ಟು ಖರ್ಚು ಕೂಡ ಅವರಿಗೆ ಬರುವಂಥದ್ದು. ಸೊ ಕೊರೋನಾ ಸಂಕಷ್ಟದಲ್ಲಿ ಒಂದ್ ರೀತಿಯಲ್ಲಿ ಕೆಲಸ ಇಲ್ಲದೆ ಒಂದ್ ರೀತಿಯಲ್ಲಿ ಅಲ್ದಾಡ್ತಿರುವಂತ ಪರಿಸ್ಥಿತಿ ಎದುರಾಗ್ತಿರುವಂತದ್ದು. ಈಗ ಹೈನುಗಾರಿಕೆ ಜೊತೆಗೆ ಜೀವನ ಮಾಡ್ತಿರುವಂತ ರೈತರಿಗೆ ಈ ರೀತಿ ಸಂಕಷ್ಟ ಎದುರಾಗಿರುವಂತದ್ದು ಎಲ್ಲೋ ಒಂದ್ ಕಡೆ ಅವರಲ್ಲೂ ಕೂಡ ಸಾಕಷ್ಟು ನೋವು ತರಿಸಿರುವಂತದ್ದು. ಅಲ್ಲಿನ ಹಾಲಿನ ಡೈರಿಯರ ನಿರ್ಲಕ್ಷ್ಯದಿಂದ ಈ ರೀತಿಯ ಅವಘಡ ಸೃಷ್ಟಿಯಾಗಿರುವಂತದ್ದು. ಅವ್ರ ಹಾಲಿನ ಡೈರಿ ಅವರಿಗೆ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಫೋನ್ ಅನ್ನ ಎತ್ತುವಂತ ಪ್ರಯತ್ನಕ್ಕೂ ಕೂಡ ಹೋಗ್ತಾ ಇಲ್ಲ. ನಾನು ಸಾಕಷ್ಟು ಸಲ ಅವ್ರಿಗೆ ಕರೆ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಅವ್ರು ಫೋನ್ ಎತ್ತುತ್ತಲ್ಲ. ಇಲ್ಲಿಂದ ಒಂದು ರೀತಿಯಲ್ಲಿ ರೈತರು ಕೂಡ ನೊಂದಿರುವಂತದ್ದು. ಹರೀಶ್, ಥ್ಯಾಂಕ್ ಯು ವೀರೇಶ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಚಿತ್ರದುರ್ಗದಲ್ಲಿ ಬಾಳೆ ಬೆಳೆದಂತ